ನಮಸ್ಕಾರ ಸ್ನೇಹಿತರೆ, ಇತ್ತೀಚೆಗೆ ನಗರಗಳಲ್ಲಿ ಹೆಚ್ಚು ಚರ್ಚೆಯಾಗುತ್ತಿರುವ ವಿಷಯ ಎಂದರೆ ಮೆಟ್ರೋ ಟಿಕೆಟ್ ದರ ಏರಿಕೆ. ಸರ್ಕಾರ ಮೆಟ್ರೋ ಟಿಕೆಟ್ ದರವನ್ನು ಮತ್ತೆ ಹೆಚ್ಚಿಸಿದೆ ಎಂಬ ಸುದ್ದಿ ಬಂದಿದ್ದು ಜನರಲ್ಲಿ ಹಲವಾರು ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಈ ದರ ಏರಿಕೆ ಏಕೆ ಮಾಡಲಾಗಿದೆ? ಎಷ್ಟು ಪ್ರಮಾಣದಲ್ಲಿ ಹೆಚ್ಚಿಸಲಾಗಿದೆ? ಇದರಿಂದ ಸಾಮಾನ್ಯ ಜನರಿಗೆ ಏನು ಪರಿಣಾಮ ಆಗುತ್ತದೆ? ಇವೆಲ್ಲದರ ಬಗ್ಗೆ ಇಂದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವೀಕ್ಷಕರೇ. ಮೊದಲು ಮೆಟ್ರೋ ವ್ಯವಸ್ಥೆಯ ಬಗ್ಗೆ ನೋಡೋಣ. ಮೆಟ್ರೋ ಅಂದರೆ ನಗರಗಳಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನು ಕಡಿಮೆ ಮಾಡಲು ಜನರು ಬೇಗ ಮತ್ತು ಸುರಕ್ಷಿತವಾಗಿ ಪ್ರಯಾಣ ಮಾಡಲು ನಿರ್ಮಿಸಲಾದ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ. ದಿನವೂ ಸಾವಿರಾರು ಜನರು ಕೆಲಸಕ್ಕೆ, ಕಾಲೇಜಿಗೆ ಮತ್ತು ತಮ್ಮ ದಿನನಿತ್ಯದ ಕೆಲಸಗಳಿಗೆ ಮೆಟ್ರೋ ಬಳಸುತ್ತಾರೆ. ಇದೀಗ ಮುಖ್ಯ ವಿಷಯ, ಮೆಟ್ರೋ ಟಿಕೆಟ್ ದರ ಎಷ್ಟು ಹೆಚ್ಚಾಗಿದೆ? ಇತ್ತೀಚಿನ ದರ ಏರಿಕೆಯ ಪ್ರಕಾರ ಸುಮಾರು 5% ಮಾತ್ರ ದರ ಹೆಚ್ಚಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಕೆಲವು ಸ್ಥಳಗಳಲ್ಲಿ 1% ರಿಂದ 5% ವರೆಗೆ ಹೆಚ್ಚಳವಾಗಿದೆ. ಕನಿಷ್ಠ ಮತ್ತು ಗರಿಷ್ಠ ದರದಲ್ಲಿ ಸ್ವಲ್ಪ ಮಾತ್ರ ಬದಲಾವಣೆ ಆಗಿದೆ. ಆದರೆ ಜನರಿಗೆ ಇದು ದೊಡ್ಡ ಏರಿಕೆಯಂತೆ ಅನಿಸುವ ಕಾರಣ ಬೇರೆ ಇದೆ. ಕಳೆದ ವರ್ಷ ಅಂದರೆ 2025ರಲ್ಲಿ ಕೆಲವು ರೂಟ್ಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ದರ ಏರಿಕೆ ಆಗಿತ್ತು. ಕೆಲವು ಕಡೆಗಳಲ್ಲಿ 50%ಗಿಂತ ಹೆಚ್ಚು ದರ ಹೆಚ್ಚಳ ಆಗಿದ್ದರಿಂದ ಜನರಿಗೆ ಈಗಲೂ ಮೆಟ್ರೋ ಪ್ರಯಾಣ ದುಬಾರಿಯಾಗಿದೆ ಅನಿಸುವುದು ಸಹಜವಾಗಿದೆ ಅಲ್ವಾ ವೀಕ್ಷಕರೇ? ಸರ್ಕಾರದ ಪ್ರಕಾರ ಮೆಟ್ರೋ ನಿರ್ವಹಣೆ ಹೆಚ್ಚು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ವಿದ್ಯುತ್ ವೆಚ್ಚ, ಸಿಬ್ಬಂದಿ ವೇತನ, ನಿರ್ವಹಣೆ, ಹೊಸ ಮಾರ್ಗಗಳ ನಿರ್ಮಾಣ, ಈ ಕಾರಣದಿಂದ ಮೆಟ್ರೋ ಸೇವೆಯನ್ನು ನಿರಂತರವಾಗಿ ಉತ್ತಮವಾಗಿ ನಡೆಸಲು ದರವನ್ನು ಸ್ವಲ್ಪ ಹೆಚ್ಚಿಸುವ ಅಗತ್ಯ ಬಂದಿದೆ ಎಂದು ಹೇಳಲಾಗುತ್ತಿದೆ. ಆದರೆ ಸಾಮಾನ್ಯ ಜನರ ಅಭಿಪ್ರಾಯ ಬೇರೆ. ಈಗಾಗಲೇ ಪೆಟ್ರೋಲ್, ಡೀಸೆಲ್, ಮನೆ ಬಾಡಿಗೆ, ಆಹಾರ ವಸ್ತುಗಳ ಬೆಲೆ, ಎಲ್ಲ ವಸ್ತುಗಳ ಬೆಲೆ ದುಬಾರಿಯಾಗಿದೆ. ಈ ಸಂದರ್ಭದಲ್ಲಿ ಮೆಟ್ರೋ ಟಿಕೆಟ್ ದರ ಹೆಚ್ಚಾದರೆ ಮಧ್ಯಮ ವರ್ಗ ಮತ್ತು ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಭಾರ ಆಗುತ್ತದೆ ಎಂಬ ಮಾತು ಕೇಳಿ ಬರುತ್ತಾ ಇದೆ. ದಿನವೂ ಮೆಟ್ರೋ ಬಳಸುವವರಿಗೆ ತಿಂಗಳ ಖರ್ಚು ಹೆಚ್ಚಾಗುತ್ತಾ ಇದೆ. ಕೆಲವರು ಹೇಳುವಂತೆ ಮೆಟ್ರೋ ದರ ಹೆಚ್ಚಾದರೆ ಜನರು ಮತ್ತೆ ಬೈಕ್ ಅಥವಾ ಕಾರು ಬಳಸುವ ಸಾಧ್ಯತೆ ಇದೆ. ಇದರಿಂದ ಟ್ರಾಫಿಕ್ ಮತ್ತು ವಾಯು ಮಾಲಿನ್ಯ ಮತ್ತೆ ಹೆಚ್ಚಾಗಬಹುದು. ಮೆಟ್ರೋ ನಿರ್ಮಾಣದ ಮುಖ್ಯ ಉದ್ದೇಶವೇ ಟ್ರಾಫಿಕ್ ಕಡಿಮೆ ಮಾಡುವುದು. ಆದ್ದರಿಂದ ದರ ಹೆಚ್ಚಿಸುವಾಗ ಜನರ ಅನುಕೂಲವನ್ನು ಗಮನದಲ್ಲಿಡಬೇಕು ಎಂಬ ಅಭಿಪ್ರಾಯ ಇದೆ. ಇನ್ನೊಂದು ಕಡೆ ನೋಡಿದರೆ ಉತ್ತಮ ಸೇವೆ, ಸ್ವಚ್ಛತೆ, ಸುರಕ್ಷತೆ ಮತ್ತು ಸಮಯಕ್ಕೆ ಸರಿಯಾದ ರೈಲು ಸೇವೆ ನೀಡಲು ಹಣದ ಅವಶ್ಯಕತೆ ಇರುತ್ತದೆ. ದರ ಏರಿಕೆಯ ಮೂಲಕ ಸೇವೆಯ ಗುಣಮಟ್ಟ ಉತ್ತಮವಾದರೆ ಜನರು ಅದನ್ನು ಒಪ್ಪಿಕೊಳ್ಳುವ ಸಾಧ್ಯತೆ ಇದೆ. ಸ್ನೇಹಿತರೆ, ಇಲ್ಲಿ ಮುಖ್ಯ ಪ್ರಶ್ನೆ ಏನೆಂದರೆ, ದರ ಹೆಚ್ಚಳ ಸರಿಯಾದ ಮಟ್ಟದಲ್ಲಿದೆಯೋ ಅಥವಾ ಜನರಿಗೆ ಹೆಚ್ಚು ಭಾರವಾಗುತ್ತಿದೆಯೋ? ಸರ್ಕಾರ ಮತ್ತು ಮೆಟ್ರೋ ಅಧಿಕಾರಿಗಳು ಜನರ ಅಭಿಪ್ರಾಯವನ್ನು ಗಮನಿಸಿ ಸಮತೋಲನದ ನಿರ್ಧಾರ ತೆಗೆದುಕೊಳ್ಳುವುದು ಅಗತ್ಯ. ವಿದ್ಯಾರ್ಥಿಗಳು ಮತ್ತು ದಿನವೂ ಪ್ರಯಾಣ ಮಾಡುವವರಿಗೆ ವಿಶೇಷ ರಿಯಾಯಿತಿ ನೀಡುವ ಬಗ್ಗೆ ಯೋಚಿಸಬಹುದು. ಕೊನೆಗೆ ಹೇಳುವುದಾದರೆ, ಮೆಟ್ರೋ ನಮ್ಮ ನಗರದ ಭವಿಷ್ಯದ ಸಾರಿಗೆ ವ್ಯವಸ್ಥೆ. ದರ ಏರಿಕೆ ಆಗಿದ್ದರೂ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೆಟ್ರೋ ಟಿಕೆಟ್ ದರ ಹೆಚ್ಚಿಸುವುದು ಸರಿಯೋ ಅಥವಾ ತಪ್ಪೋ? ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಮತ್ತೆ ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಭೇಟಿ ಆಗೋಣ. ಧನ್ಯವಾದಗಳು.